ಆಗ್ತಿದ್ದೀನಿ ಚಿನ್ನ. ಸೊ ನಿನ್ನೆ ಪ್ರೆಸ್ ಮೀಟ್ ನಡೀತಾ ಇತ್ತು. ಎಸ್ ಸರ್. ತುಂಬಾ ಎಮೋಷನಲ್ ಆದ್ರಿ. ಈ ರೀಸನ್ ಏನು? ಒಬ್ಬ ಸೂಪರ್ ಸ್ಟಾರ್ನ ಮೀಟ್ ಮಾಡೋದೇ ಕಷ್ಟ. ದರ್ಶನ್ ಸರ್ನ ಅಂಥವ್ರನ್ನ ಹೋಗಿ ಮೀಟ್ ಮಾಡಿ ಅಲ್ಲೊಂದು ಸಿನಿಮಾ ಮಾಡ್ತೀವಿ ಅಂದ್ರೆ ಅದಕ್ಕೆ ಯಾರೋ ಮಾತಲ್ಲಿ ಹೇಳಿದಷ್ಟು ಸುಲಭ ಇಲ್ಲ. ಅವ್ರ ಜೊತೆ ಸಿನಿಮಾ ಮಾಡೋರೆಲ್ಲ ಅವ್ರ ಜೊತೆ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ. ನಮ್ಗೆ ಅದೃಷ್ಟ ಇಲ್ಲ. ಸಿನಿಮಾದ ಅವಕಾಶ ಸಿಕ್ಕಿನೂ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ನಮ್ಗೆ. ಪುಣ್ಯಾತ್ಮ ಇಲ್ಲಿ ಯಾರ್ಯಾರೋ ಏನೇನೋ ಹೇಳ್ತಾರಲ್ಲ, ಇದ್ರ ಅಪ್ಪನಂಗೆ ಹೇಳ್ಸ್ಕೊಂಬಂದಿದ್ದೀನಿ, ಇದ್ರ ಅಪ್ಪನಂಗೆ ಒದ್ಸ್ಕೊಂಬಂದಿದ್ದೀನಿ. ಬೆಳಗಿನ ಜಾವ 4 ಗಂಟೆಗೆ ಬಂದು ಓನರ್ ಬಕೆಟಲ್ಲಿ ನೀರನ್ನ ತೂದು ಎಸ್ತ್ ಬಿಡೋನು, ನೀನ್ನ ಎದ್ದಳಲೇ. ಈ ಬಂದು ಹೋಗಿರೋ ಮದ್ಯ ಅದು 1 ತಿಂಗಳಿತ್ತ. ಈ ಮಧ್ಯೆ ಎಷ್ಟು ಜನ ಊಟ ಹಾಕಿದಾರಂತ ಗೊತ್ತಾ ಸರ್? ನಾವು ಯಾರೂ ಮಾತಾಡಲ್ಲ. ನಾವು ನಾನು ನಿನ್ನೆ ನೋಡೆ ಕೆಲವೊಂದು ಈ ಸಿಂಪತಿ, ಅಯ್ಯೋ ವರ್ಲ್ಡ್ ಮಜಾ ಗೊತ್ತಾ ಸರ್? ಈ ಕಮೆಂಟ್ ಹಾಕಿದವ್ರಿಗೆ ಯಾರಿಗೂ ಮುಖನೇ ಇಲ್ಲ. ನಾನು ಅದೇ ನಿನ್ನೆ ಎಮೋಷ್ನಲ್ ಆಗಿದ್ದಕ್ಕೆ ರಾತ್ರಿ ಇಡೀ ನಾನು ಮಲಗಿಲ್ಲ ಸರ್. ಎಲ್ಲರೂ ನೀವು ಯಾಕೆ ಅಳುತ್ತೀರಾ, ಅಣ್ಣ ಬರ್ತಾರೆ ನನಗೆ ಸಮಾಧಾನ ಅಂದರೆ ನನಗೆ ಇಷ್ಟು ಜನ ಸಮಾಧಾನ ಮಾಡಿದ್ದಾರೆ. ಅವರ ಸೆಲೆಬ್ರಿಟಿಗಳ ಮೇಲೆ ಅಷ್ಟು ಕೇರ್ ತಗೊಳ್ಳೋದಕ್ಕೋಸ್ಕರ ಅಷ್ಟು ಅಭಿಮಾನಿಗಳು ದರ್ಶನ್ ಅವ್ರಿಗೆ. ಅಭಿಮಾನಿಗಳನ್ನೂ ಖುಷಿ ಪಡಿಸ್ಬೇಕು. ಈ ಸಿನಿಮಾ ನಂಬ್ಕೊಂಡು ಪ್ರೊಡ್ಯೂಸರಿಂದ ಹಿಡಿದು ನನ್ನಂಥ ಕಲಾವಿದರಿಂದ ಹಿಡಿದು ಪೋಸ್ಟ್ರು ಹಂಚೋನಿಂದ ಹಿಡಿದು ಪಾಪ್ಕಾರ್ನ್ ಮಾರ್ನೋರಿಂದ ಹಿಡಿದು ಕಟ್ಔಟ್ರಿಂದ ಹಿಡಿದು ಕಟ್ಔಟ್ರಿಗೆ ಹಾಲು ಮಾರ್ತಾನಲ್ಲ ಅಲ್ಲಿ ಗಂಟನೂ ಜೀವನ ನಡೆಯುತ್ತೆ. ರಿಯಲ್ ಆಗಿ ಅಂದ್ರೆ ಹತ್ರದಿಂದ ನೋಡಿದ್ ಯಾವಾಗ, ಎಲ್ಲಿ ಭೇಟಿ ಆಗಿದ್ರಿ? ಅಂದ್ರೆ ಬಿಫೋರ್ ಈ ಸಿನಿಮಾಗಿಂತ ಮುಂಚೆನಾ ಅಥವಾ ಈ ಸಿನಿಮಾದನೇ? ಅಲ್ಲ, ಸ್ಟೇಜಿಗೆ ಹೋಗಿ ಹಿಂಗೆ ಮೈಕ್ ತಗೊಂಡು ಫಸ್ಟ್ ಬಂದೆ. ಹುಲಿ ಕ್ಯಾರೆಕ್ಟರ್ ನೀವೇ ಅಲ್ವಾ ಮಾಡೋದು? ನಾನು ನಿಮ್ಮ ಸ್ಕಿಟ್ ಎಲ್ಲ ನೋಡ್ತೀನಿ ಸರ್, ತುಂಬ ಚೆನ್ನಾಗಿ ಮಾಡೋದು. ನಾನು ಸತ್ತೇ ಹೋಗ್ಬಿಟ್ಟೆ ಸರ್ ಅಲ್ಲಿ. ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ನಮಸ್ಕಾರ ಕಾರ್ತಿಕ್ ಅವರೇ. ಸರ್ ನಮಸ್ತೆ. ಏನು ಸಮಾಚಾರ? ಏನಿಲ್ಲ ಸರ್, ನೀವು ಹೇಳಬೇಕು. ಸೂಪರ್ ಫೈಟ್, ಫ್ಯಾಂಟಾಸ್ಟಿಕ್, ಎಕ್ಸ್ಟ್ರಾ ಆರ್ಡಿನರಿ. ಕಾರ್ತಿಕ್ ಅವರು ಎಮೋಷನಲ್ ತುಂಬ ಇದೆಯಾ? ತುಂಬ ಸರ್. ಅಂದರೆ ನನಗೆ ಸುಮ್ಮನೆ ಯಾರಾದರೂ ಒಬ್ಬ ಇದ್ರು ನನಗೆ ಬೇಜಾರಾಗ್ಬಿಡುತ್ತೆ. ಸೊ ನಾನು ಅದಕ್ಕೆ ಯಾರ ಹತ್ರ ನಾನು ಆಲ್ಮೋಸ್ಟ್ ಹೆಂಗೆ ಬದುಕ್ತಾ ಇರ್ತೀನಿ ಅಂದರೆ ಯಾರ ಹತ್ರ ಏನು ಹೇಳಿಸ್ಕೊಳ್ದೇ ಇರೋ ಥರ ನಮ್ಮ ಪಾಡಿಗೆ ನಾವು ಆರಾಮಾಗಿರೋದು. ಇನ್ನೇನು ಸರ್, ನಾನು ಕೆಲಸ ಮಾಡೋದನ್ನ, ಮನೆಗೆ ಬಂದನ್ನ, ನನ್ನ ಕೆಲಸ ಮುಗಿಸೋದನ್ನ, ಇಷ್ಟೇ ಇದರಲ್ಲಿ ಇರ್ತೀನಿ ನಾನು. ಜಾಸ್ತಿ ಆಚೆಗೆ ಹೋಗೋದು ಬೇಡ. ಇಲ್ಲಿ ಹೆಂಗೆ ಅಂದರೆ ಸರ್, ಇವಾಗ ನೀವು ಒಳ್ಳೇದನ್ನ ಅಪೋಸ್ ಮಾಡಿದ್ರು ತಪ್ಪು, ಅಪೋಸ್ ಮಾಡದೇ ಇದ್ರೂ ತಪ್ಪು. ಇಲ್ಲಿ ಮಾಡಿದ್ರೆ ಮಾಡ್ದ ಅಂತಾರೆ, ಮಾಡಿಲ್ಲ ಅಂದ್ರೆ ಮಾಡ್ತಲ್ಲ ನೋಡೋ ಅನ್ನೊಬ್ಬ ಅಂತಾರೆ. ಇಲ್ಲಿ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಬೆಲೆ ಜಾಸ್ತಿ. ಅದನ್ನು ಅಪೋಸ್ ಮಾಡಿದ್ರೆ ಅವ್ರು ಕೆಟ್ಟೋರಾಗ್ತಾರೆ ನೋಡಿ. ಇವ್ನು ಬ್ಯಾಡ್ದಾಗ ಕಮೆಂಟ್ ಮಾಡ್ತಾನೆ, ನೀನೋ ಕೆಟ್ಟದಾಗ ಹೇಳ್ತಾವನೆ, ಅವನಿಗೆ ಅಪೋಸ್ ಮಾಡಿದ್ರೆ ಅಪೋಸ್ ಮಾಡಿದವನ ವಿರುದ್ಧ ಒಂದು ದೊಡ್ಡದು ಇದೇ ಮಾಡಿಬಿಡ್ತಾರೆ. ಹಂಗಿದೆ. ಸೊ ನಿನ್ನೆ ಪ್ರೆಸ್ ಮೀಟ್ ನಡೀತಾ ಇತ್ತು. ಎಸ್ ಸರ್. ತುಂಬ ಎಮೋಷನಲ್ ಆದ್ರಿ. ಈ ರೀಸನ್ ಏನು ಸರ್? ಏನೂ ಇಲ್ಲ ಸರ್, ಒಬ್ಬ ಕಲಾವಿದರಿಗೆ ಇದು ಕಲಾವಿದ ಆಗಿ ನಾನು ಡೆವಿಲ್ ಸೆಟ್ಟಲ್ಲಿ ಯಾವತ್ತೂ ನಾನೊಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿರಲಿಲ್ಲ. ನಾನು ಗೊತ್ತಿಲ್ಲ, ಅದು ಆ್ಯಕ್ಚುಲಿ ತಪ್ಪು. ನಾನು ಇಡೀ ಸಿನಿಮಾ ಪೂರ್ತಿ ಒಬ್ಬ ಫ್ಯಾನ್ ಆಗಿ ಆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ. ಅಂದರೆ ದರ್ಶನ್ ಸರ್ ಸಿನಿಮಾ ಅಲ್ಲಿ ನನ್ನದೊಂದು ಕ್ಯಾರೆಕ್ಟ್ರು ಅಂತ ಇರಲಿಲ್ಲ. ನಾನೊಬ್ಬ ಫ್ಯಾನ್, ಅವ್ರನ್ನ ನೋಡೋಕ್ಕಲ್ಲಿ ನೋಡ್ತಾ ಇದ್ದೀನಿ, ಅವ್ರು ಆ್ಯಕ್ಟ್ ಮಾಡಬೇಕು ಮಾಡ್ತಾ ಇದ್ದೀನಿ. ಆ ಆ್ಯಕ್ಟ್ ಮಾಡೋಕ್ಕೂ ನಾನು ಫ್ಯಾನ್ ಆಗೇ ಇದ್ದೆ. ಸೊ ನನ್ಗೆ ಯಾರು ಕೇಳಿದ್ರೆ ನಿನ್ನ ಕ್ಯಾರೆಕ್ಟರ್ ಏನು ಕೇಳಿದ್ರೆ ಫ್ಯಾನ್ ಅಂತೀನಿ ನಾನು. ಆ ಸಿನಿಮಾದಲ್ಲೇ ನಾನು ಅವ್ರ ಫ್ಯಾನ್ ಕ್ಯಾರೆಕ್ಟ್ರು ಅಂತೀನಿ. ಸೊ ಆ ಥರ ಇದ್ದೆ. ಸೊ ಇವಾಗ ಏನಾಗುತ್ತೆ ಗೊತ್ತಾ ಸರ್, ಎಲ್ಲ ಕಲಾವಿದ ನನ್ನಂತ ಒಂದು ಇನ್ನೂ ಇಲ್ಲಿ ಹೆಂಗಂದರೆ ಅರ್ಧ ಬೆಂದಿದ್ದೀವಿ, ಅರ್ಧ ಬೆಂದಿಲ್ಲ, ಆ ಥರ ಕಲಾವಿದರು ನಾವು. ನಮ್ಮ ಪೂರ್ತಿ ಬೇಯಬೇಕು ಅಂದರೆ ಯಾರೋ ಒಬ್ಬರು ಸೂಪರ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಬೇಕು. ಸೊ ಆ ಕನಸು ಡ್ರೀಮ್ ಇರುತ್ತೆ. ಹೌದು. ದರ್ಶನ್ ಸರ್ ಆಗಲಿ, ಪುನೀತ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಅಥವಾ ಶಿವಣ್ಣ ಆಗಲಿ, ಇವರೆಲ್ಲ ಸೂಪರ್ ಸ್ಟಾರ್ ನಮ್ಮ ಕನ್ನಡದಲ್ಲಿ. ಸೊ ಈ ಸೂಪರ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಿದ್ರೆ ನನಗೂ ಒಂದು ಈ ಸಮಾಜದಲ್ಲಿ ಗೌರವ ಇದು ಜಾಸ್ತಿ ಆಗುತ್ತೆ, ನಮ್ಮದು ಒಂದು ಆಸೆ ಇರುತ್ತೆ. ಸೊ ಇಲ್ಲಿ ಫೈನಲಿ ನನಗೆ ಯಾಕೆ ಅಳು ಬಂತು ಅಂದರೆ, ಇಷ್ಟೋ ತನಕ ಈಗ 50 ಸಿನಿಮಾ ಮಾಡಿದವ್ರು ಎಲ್ಲರೂ ದರ್ಶನ್ ಸರ್ ಜೊತೆ ಮಾಡಿದವ್ರು ದರ್ಶನ್ ಸರ್ ಜೊತೆ ಕುತ್ಕೊಂಡೇ ಸಿನಿಮಾ ನೋಡಿದ್ದಾರೆ. ನಮ್ದೆಂಥ ಬ್ಯಾಡ್ ಲಕ್ ನೋಡಿ ಸರ್. ನನಗೆ ದರ್ಶನ್ ಸರ್ ಅಂದರೆ ಅಷ್ಟೊಂದು ಆಸೆ, ಅಷ್ಟಿಷ್ಟ, ಅಷ್ಟು ಪ್ರೀತಿ. ಫ್ಯಾನ್ ಆಗಿ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತೀನಿ, ಯಾವುದೋ ಒಂದು ಕಾಡಲ್ಲಿ ಇದ್ದವನು, ನಾನು ಯಾರು ಅಂತ ನಮ್ಮೂರವ್ರಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿರಲೇ ಇರೋ ಅಂಥವ್ರು. ಅದು ನಮ್ಮೂರಲ್ಲಿ ಇದ್ದಿದ್ದು 10 ಮನೆ ಸರ್, ದೊಡ್ಡ ಕಾಡು, ಆ 10 ಮನೆ, ಒಂದು ಮನೆಯಿಂದ ಇನ್ನೊಂದು ಮನೆ ಕೂಗಿದ್ರು ಕೇಳಿಸಲ್ಲ. ಲೈಟ್, ಆ ಮನೆ ಲೈಟ್ ಬಂದಿದ್ರೆ
ಅವ್ರ ಮನೆ ಅವ್ರ ಜನ ಮನೇಲಿ ಇದ್ದಾರೆ ಜನ ಇದ್ದಾರೆ ಅಂತ ಗೊತ್ತಾಗೋದು. ಅಂತ ಕಾಡಲ್ಲಿದ್ದವನು ಕಾಲ್ ಹಾಕ್ದಲ್ಲೆಲ್ಲ ಜನ ಇರೋ ಅಂತ ಬೆಂಗಳೂರಿಗೆ ಬಂದು ಒಬ್ಬ ಸೂಪರ್ ಸ್ಟಾರ್ನ ಮೀಟ್ ಮಾಡೋದೇ ಕಷ್ಟ, ದರ್ಶನ್ ಸರ್ನ. ಅಂಥವ್ರನ್ನ ಹೋಗಿ ಮೀಟ್ ಮಾಡಿ ಅಲ್ಲೊಂದು ಸಿನಿಮಾ ಮಾಡ್ತೀವಿ ಅಂದ್ರೆ ಅದಕ್ಕೆ ಯಾರೋ ಮಾತಲ್ಲಿ ಹೇಳಿದಷ್ಟು ಸುಲಭ ಇಲ್ಲ ನನ್ನ ಜರ್ನಿ. ಇಲ್ಲಿಗೆ ಬರ್ಬೇಕಾದ್ರೆ ಇದೆಯಲ್ಲ ಸರ್, ಇಲ್ಲಿ ಯಾರ್ಯಾರೋ ಏನೇನೋ ಹೇಳ್ತಾರಲ್ಲ, ಇದ್ರ ಅಪ್ಪನಂಗೆ ಹೇಳ್ಸ್ಕೊಂಬಂದಿದ್ದೀನಿ, ಇದ್ರ ಅಪ್ಪನಂಗೆ ಒದ್ಸ್ಕೊಂಬಂದಿದ್ದೀನಿ. ಬೆಳಗಿನ ಜಾವ 4 ಗಂಟೆಗೆ ಬಂದು ಓನರ್ ಬಕೆಟಲ್ಲಿ ನೀರನ್ನ ತೂದ್ ಎಸ್ತ್ ಬಿಡೋನು, ನೀ ಇನ್ನ ಎದ್ದಳಲಿ ಗಂಟೆ 4 ಆಯ್ತು ಇನ್ನೂ ಮಲಗಿದ್ಯಾ ಅಂತ ಮಲಗಿಸೋದೇ ರಾತ್ರಿ 12 ಗಂಟೆ ಹೋಟ್ಲಲ್ಲಿ. ಸೊ ಅಂಥದ್ನೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ, ಇಲ್ಲಿಗೆ ಬಂದಿದ್ದೀನಿ ಸರ್. ಸೊ ಅವಾಗ ಏನು ಅನಿಸ್ತು ಅಂದರೆ ಇಷ್ಟೆಲ್ಲ ಮಾಡಿದ್ದೀವಿ. ಈಗ ಹೆಂಗಂದ್ರೆ ಒಂದು ಹೆಣ್ಣಿಗೆ ಮದುವೆ ಮಾಡ್ತಾರೆ, ತುಂಬ ಕಷ್ಟಪಟ್ಟಿರ್ತಾರೆ ಅಪ್ಪ ಅಮ್ಮ, ಈ ಮದುವೆಗೋಸ್ಕರನೇ ಅವ್ರ ಜೀವನನ ಇದು ಮಾಡಿರ್ತಾರೆ. ಹಾ, ಆ ಮದುವೆ ಮನೆ ದಿವಸ ಅಪ್ಪ ಅಮ್ಮನೇ ಇರಲ್ಲ, ಆ ಹೆಣ್ಣಿಗೆ ಒಂದು ಪೇಯ್ನ್ ಆಗುತ್ತಲ್ಲ ಸರ್, ಸೇಮ್ ಅದೇ ಪೇಯ್ನ್ ಸರ್ ನಮಗೂ. ಒಬ್ಬ ಅಭಿಮಾನಿಯಾಗಿ ನನ್ನೆಲ್ಲ ಒಂದು ಕನಸನ್ನ, ಈ ಒಂದು ಲೆವೆಲ್ ಕನಸನ್ನ ಈಡೇರಿಸ್ಕೊಂಡಿದ್ದೀನಿ. ಆ ಪುಣ್ಯಾತ್ಮನೆ ರೀಚ್ ಆದೆ, ನನ್ನ ಡ್ರೀಮ್ ಫುಲ್ಫಿಲ್ ಆಯ್ತು ಅನ್ನೋ ಟೈಮ್ ಇದೊಂದು ಮಾತ್ರ ನಿಮ್ಗೆ ಕೊರತೆ ಇದೆ ಬೇಸಿಕಲಿ. ಅದೇ ಕೈಗೆ ಬಂತು ಬಾಯಿಗೆ ಬಂದಿಲ್ಲ ಅನ್ನಂಗೆ. ಹೌದು ಸರ್. ಏನ್ ಮಾಡಿದ್ರೆ ಏನು, ಏನಾದ್ರೇನು, ಆ ಪಕ್ಕದಲ್ಲಿ ಒಂದು ಕೂತ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಶಾಬಾಷ್ ಚೆನ್ನಾಗ್ ಮಾಡಿದ್ಯಾ ಅಂತಿದ್ರು ಅವ್ರು ನೋಡಿದ್ರೆ. ಬಹುಶಃ ನನಗೇನ್ ಅನ್ಸುತ್ತೆ ಅಂದ್ರೆ ಇದೆಲ್ಲ ಅದೇನ್ ಕೋರ್ಟು ಕಚೇರಿ ಇದೆ ಅದೆಲ್ಲ ಮುಗ್ದಿ ಅದ್ ಬಂದಾದ್ಮೇಲೆ ಮತ್ತೆ ರಿಲೀಸ್ ಮಾಡೋದಲ್ಲ, ಆ ಟೈಮ್ ನಿಮ್ಗೆ ಈ ಆಪರ್ಚುನಿಟಿ ಇವಾಗ ಏನ್ ಮಿಸ್ ಮಾಡ್ಕೊಂಡಿರ್ತೀರಾ ಅದು ಬಹುಶಃ ಮುಂದಕ್ಕೆ ಸಿಗ್ಬೋದು ಅನ್ಸುತ್ತೆ ಸರ್. ನನ್ನ ಅನಿಸಿಕೆ ಅಷ್ಟೇ ಸರ್. ಅದು ಸಿಗುತ್ತೆ ಪಾಸಿಟಿವ್ ಆಗಿ ಥಿಂಕ್. ಹೌದೌದು, ಬಂದೇ ಬರ್ತಾರೆ, ಅವ್ರ ಜೊತೆ ನೋಡ್ತೀವಿ. ಬಟ್ ನನ್ ಪೇನ್ ಏನಂದ್ರೆ ಆ ಫಸ್ಟ್ ಶೋ ಅದೊಂದು ಇರುತ್ತಲ್ಲ ಸರ್, ಅದು ಇಂಪಾರ್ಟೆಂಟ್. ಇವತ್ತಿಗೂ ನನ್ನನ್ನ ಡಬ್ಬಿಂಗ್ ಅಲ್ಲಿ ಬಿಟ್ರೆ ನಂಗೆ ಆ ಸಿನಿಮಾ ಸ್ಟೋರಿ ಗೊತ್ತಿಲ್ಲ. ನಾನು ಡಬ್ಬಿಂಗ್ ಅಲ್ಲಿ ಗ್ಲಿಮ್ಸ್ ಅದು ನೋಡಿದ್ದು ಬಿಟ್ರೆ ಅಲ್ಲಿ ಏನಾಗಿದೆ ಆ ಸಿನಿಮಾ, ಅವ್ರು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಆ ಸಿನಿಮಾದ ವೈಭವೀಕರಣ, ಅದು ಆ ಶಾರ್ಟ್ಸ್ ಎಲ್ಲ ನೋಡಿದ್ದೀನಿ. ನಂಗೆ ಕತೆ ಗೊತ್ತಿಲ್ಲ, ನಾನು ಫ್ರೆಶ್ ಆಗಿ ನೋಡ್ತೀನಿ. ಆ ಫ್ರೆಶ್ ಆಗಿ ನೋಡ್ಬೇಕಾದ್ರೆ ಬಾಸ್ ಪಕ್ಕದಲ್ಲಿ ಇದ್ದಿದ್ರೆ ಸರ್. ನಾನು ಯಾಕೆ ಇಷ್ಟು ಮಾತಾಡ್ತಿದ್ದೀನಿ ಅಂದರೆ ಆ ಸಿನಿಮಾ ನೋಡಿದಾಗ ನನ್ನ ಕ್ಯಾರೆಕ್ಟರ್ ಏನಂತ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಈ ಹುಡುಗಂಗೆ ಯಾಕೆ ಅಳು ಬಂತು ಅಂತ. ರಿವೀಲ್ ಮಾಡ್ಬೋದಾ ಸ್ವಲ್ಪ ಏನಾದ್ರು ಕ್ಯಾರೆಕ್ಟರ್? ಏನ್ ರಿವೀಲ್ ಮಾಡಲಿ ಸರ್, ಇನ್ನೊಂದು ವಾರ ಆರಾಮಾಗಿ ಅದೇ ರಿವೀಲ್ ಆಗುತ್ತೆ. ಅಂದ್ರೆ ಬೇಸಿಕ್ ಅಟ್ಲೀಸ್ಟ್ ಸರ್ ಸ್ವಲ್ಪ ಒಂದು ಕ್ಯೂರಿಯಾಸಿಟಿಗೆ. ಕ್ಯೂರಿಯಾಸಿಟಿಗೆ ಅಂದ್ರೆ ಸರ್, ಈಗ ನಾನೇನಂತ ಹೇಳಿ ನಿಮ್ಮ ಡೆವಿಲ್ ಬಗ್ಗೆ ನಾನು ಸಿನಿಮಾ ಶೂಟ್ ಮಾಡಿರೋ ಅನುಭವದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಂಗಂದ್ರೆ, ಇವಾಗ ಒಬ್ರು ಫ್ಯಾನ್, ನೀವೀಗ ದರ್ಶನ್ ಸರ್ ಫ್ಯಾನು, ಇವಾಗ ನಿಮ್ ದರ್ಶನ್ ಸರ್ ಸಡನ್ ಆಗಿ ನಿಮ್ ಎದುರುಗಡೆ ಬಂದ್ರು, ನೀವು ಒಂದೆರಡು ಮಾತಾಡ್ಬೇಕು, ಒಂದೆರಡು ಮಾತಾಡಕ್ ಅವಕಾಶ ಇದೆ ಒಬ್ಬೊಬ್ರೊಬ್ಬ ಫ್ಯಾನಿಗೆ. ನೀವೇನ್ ಮಾತಾಡ್ಬೇಕು ಅನ್ಕೊಂಡಿದ್ರಲ್ಲ ಸರ್, ಅದನ್ನ ನಾನೇ ಮಾತಾಡಿದ್ದೀನಿ. ಸೊ ಅವರ ಅಭಿಮಾನಿಗಳ ದಂಡುಗಳ ಪರವಾಗಿ, ಅಭಿಮಾನಿಗಳ ನಿಜವಾದ ಅಭಿಮಾನಿಗಳ ಪರವಾಗಿ ಒಬ್ಬ ನಿಜವಾದ ಅಭಿಮಾನಿ ಅವ್ರ ಎದುರುಗಡೆ ನಿಂತ್ಕೊಂಡು ಆಕ್ಟ್ ಮಾಡಿದ್ದಾರೆ. ಸೊ ಅವ್ರಗಳ ಮನಸ್ಸಿನ ಮಾತಿದೆಯಲ್ಲ, ಅವ್ರದ್ದೇನೋ ಕೊರಗು ಇದೆಯಲ್ಲ, ಅದನ್ನೆಲ್ಲ ಮಾತಾಡೀನಿ. ಯಾಕೆಂದ್ರೆ ಬೇಸಿಕಲಿ ಈ ಇನ್ಸಿಡೆಂಟ್ ಆದ್ಮೇಲೆ ಮತ್ತೆ ಬಂದ್ರು. ಹೌದು ಸರ್. ಮತ್ತೆ ಸಮಸ್ಯೆ ಆಯ್ತು. ಸಮಸ್ಯೆ ಅಂದ್ರೆ ಅದು ಕೋರ್ಟ್ ಅಲ್ಲಿ ನಡೀತಕ್ಕಂಥದ್ದು, ಮತ್ತೆ ಹೋಗ್ಬೇಕಾಯ್ತು. ಸೊ ಒಂದು ಏನಂತ ಅಂದ್ರೆ ಅವ್ರು ಏನಾದ್ರು ಬೈ ಚಾನ್ಸ್ ಈ ಇನ್ಸಿಡೆಂಟ್ ಅನ್ನೋದಕ್ಕಿಂತ ಈ ಮತ್ತೆ ಕೋರ್ಟ್ ಹೋಗಂಗಿಲ್ಲ ಅಂತಿದ್ರೆ, ಸೊ ಬಹುಶಃ ಇನ್ನ ನಿಮ್ಗೆ ಎಷ್ಟು ಪರ್ಸೆಂಟ್ ಇನ್ನ ಎಂಜಾಯ್ ಮಾಡ್ತಾ ಇದ್ರಿ, ಇನ್ನ ಎಷ್ಟು ಪರ್ಸೆಂಟ್ ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟ್ ಆಗ್ತಾ ಇತ್ತು. ಇಲ್ಲಿ ಒಂದು ಸತ್ಯ ಗೊತ್ತಾ ಸರ್, ದರ್ಶನ್ ಸರ್ ಬಂದ್ರು ಹೋದ್ರು ಅಂತ ಅಷ್ಟೇ ಗೊತ್ತಿದೆಯಲ್ಲ, ಆ ಬಂದು ಹೋಗಿರೋ ಮಧ್ಯ ಆ ಗ್ಯಾಪ್ ಬಗ್ಗೆ ನೀವು ಇವತ್ತು ಹೇಳ್ಬೇಕು. ಹಾ ಸರ್, ಇದೇ ಹೇಳ್ತೀನಿ ನಾನು. ಈ ಬಂದು ಹೋಗಿರೋ ಮಧ್ಯ ಅದು 1 ತಿಂಗಳಿತ್ತ, ಮೋರ್ ದೆನ್ 2-3 months. 3 months ಇದ್ವಲ್ಲ. ಈ ಮಧ್ಯೆ ಎಷ್ಟು ಜನ ಊಟ ಹಾಕಿದಾರೆ ಅಂತ ಗೊತ್ತಾ ಸರ್? ನಾವು ಯಾರೂ ಮಾತಾಡಲ್ಲ. ನಾವು ಅವ್ರು ಬಂದು ನಾನು ಟೆನ್ಷನ್ ಅಲ್ಲಿ ಇದ್ದೀನಿ, ನಂದು ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಮನೇಲಿ ಕೂತಿದ್ರೆ ಇವತ್ತು ನಾನು ಇಲ್ಲಿ ಕೂರಕ್ಕೂ ಆಗ್ತಿರ್ಲಿಲ್ಲ ಸರ್. ಇದು ನಿಜ ಅಲ್ವಾ ಸರ್? ಅವ್ರು ಬಂದವರು ಅಂದ್ರೆ ಅವ್ರಿಗೆ ಏನ್ ಕಡಿಮೆ ಇದೆ? ಅವ್ರಿಗೆ ದುಡ್ಡು ಬೇಕಾ? ಪೀಸ್ಫುಲ್ ಆಗಿರ್ಬೋದಾಗಿತ್ತು, ಹೆಸರು ಬೇಕಾ? ಎಲ್ಲವೂ ಇದೆ, ಅಭಿಮಾನಿಗಳು ದಂಡಿದೆ, ಕೋಟೆ ಇಲ್ಲ ಕಣ್ರಪ್ಪ, ನನಗೆ ಈ ಸರಿ ಹಿಂಗೆ ಪೇಯ್ನ್ ಇದೆ, ನನಗೆ ಶೂಟ್ ಮಾಡೋಕ್ಕಾಗಲ್ಲ ಅಂದರೆ, ಅಣ್ಣ ನೀವೇನೂ ಮಾಡೋದು ಬೇಡ, ನಿಮ್ಮ ಹಳೆ ಸಿನಿಮಾನೇ 10 ಸತಿ ನೋಡ್ತೀವಿ, ನೀವು ಫಸ್ಟ್ ರೆಡಿಯಾಗಿ ಅನ್ನೋ ಅಭಿಮಾನಿಗಳೇ ಅವ್ರಿಗಿರೋದು. ನಿಜ. ಆದರೂ ಅವರು ಅಭಿಮಾನಿಗಳನ್ನೂ ಖುಷಿ ಪಡಿಸ್ಬೇಕು. ಈ ಸಿನಿಮಾ ನಂಬ್ಕೊಂಡು ಪ್ರೊಡ್ಯೂಸರಿಂದ ಹಿಡಿದು, ನನ್ನಂಥ ಕಲಾವಿದರಿಂದ ಹಿಡಿದು, ಪೋಸ್ಟ್ರು ಹಂಚೋನಿಂದ ಹಿಡಿದು, ಪಾಪ್ಕಾರ್ನ್ ಮಾರ್ನೋರಿಂದ ಹಿಡಿದು, ಕಟ್ಔಟ್ರಿಂದ ಹಿಡಿದು, ಕಟ್ಔಟ್ರಿಗೆ ಹಾಲು ಮಾರ್ತಾನಲ್ಲ ಅಲ್ಲಿ ಗಂಟನೂ ಜೀವನ ನಡೆಯುತ್ತೆ. ದರ್ಶನ್ ಸಾರು ಯಾಕೆ ಎಲ್ರಿಗೂ ಇಷ್ಟ ಆಗ್ತಾರೆ? ಹ್ಯೂಜ್ ಈಗ ಸಾರು ಒಬ್ಬರು ಕೆಟ್ಟೋರೇ ಆದರೆ ಅವ್ರ ಜೊತೆ ಎಷ್ಟು ಜನ ಇರ್ತಾರೆ? 1-4 ಜನ ಇರ್ತಾರೆ, ಬೆರಳೆಣಿಕೆ ಅಷ್ಟೇ. ಹಂಗಾದ್ರೆ ಇಲ್ಲಿ ನಾನು ಎಕ್ಸಾಂಪಲ್ ತಗೊಂಡ್ರೆ ನಾಳೆ ತುಂಬ ನಾನು ಅಂದ್ರೆ ನನ್ನನ್ನು ಹಂಗೆ ಹಿಂಗೆ ಅನ್ನೋಕೆ ಶುರು ಮಾಡ್ತಾರೆ.
ಹಂಗಾರೆ ಹಿಂದೆ ಜನ ಇರೋರೆಲ್ಲ ಕೆಟ್ಟವ್ರ ಸರ್? ಹಂಗಾದ್ರೆ ನಿಮ್ ಲೀಡ್ರು ಕೆಟ್ಟವನೇ ಹೌದು, ಆಬ್ವಿಯಸ್ಲಿ. ಅಲ್ವಾ? ನನ್ನ ಲೀಡರ್ ಕೆಟ್ಟನು ಅಂದ್ರೆ ನಿನ್ ಲೀಡರ್ ಕೆಟ್ಟನು. ನಾನು ಹೇಳೋದು ಜನ ಅವ್ರ ಹಿಂದೆ ಇದ್ದಾರೆ ಅಂದ್ರೆ ಅವರು ಜಾಸ್ತಿ ಒಳ್ಳೇದು ಮಾಡಿದ್ದಾರೆ. ಹೌದು. ತಪ್ಪು ಮಾಡದೇ ಇರೋಕ್ಕೆ ನಾನು ದೇವ್ರಲ್ಲ ಸರ್, ದೇವ್ರಲ್ಲ ನಾನು. ಇಲ್ಲಿ ಮನುಷ್ಯ ನಡೆಯುವಾಗ ಎಡಕ್ತೀನಿ, ಮುಳ್ಳು ಚುಚ್ಚುತ್ತೆ, ಎಲ್ಲವೂ ನಡೆಯುತ್ತಲ್ವ ಸರ್? ಈಗ ಏನ್ ಗೊತ್ತಾ, ಈಗ ಕೆಲವೊಂದು ಟಾರ್ಗೆಟ್ ಮಾಡ್ಕೊಬಿಡ್ತಾರೆ ಒಬ್ಬೊಬ್ಬರನ್ನ. ಬೇಸಿಕಲಿ ಇವನ್ ಯಾರೇ ಇರ್ಲಿ, ಮೀಡಿಯಾದವ್ರು ಇರ್ಲಿ, ಬೇರೆ ಯಾರು ಇರ್ಲಿ, ನಮ್ಗೆ ಹೈಡ್ ಮಾಡೋದ್ ಬೇಡ ಇಲ್ಲಿ. ಓಕೆ, ಯಾಕೆಂದ್ರೆ ಎಲ್ಲಾರನು ಒಂದು ಕುದುರೆ ಓಡ್ಬೇಕಂದ್ರೆ ತುಂಬಾ ಚೆನ್ನಾಗಿ ಓಡಿಸ್ಕೊಂತಾರೆ, ಎಲ್ಲಾ ಹಿಂದೆ ಇರ್ತಾರೆ. ಅದೇ ಸ್ವಲ್ಪ ಅಂದ್ರೆ ಕೆಲವೊಂದು ಪಬ್ಲಿಕ್ ಡೊಮೇನ್ಗೆ ರಿಕ್ವೈರ್ಮೆಂಟ್ ಇರೋದಿಲ್ಲ, ಕೆಲವೊಂದು ಇರಲ್ಲ. ಆಯ್ತಾ? ಅದನ್ನ ಮತ್ತೆ ಎತ್ತಿ 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 ಅದನ್ನೇ ಒಬ್ಬ ಬಗ್ಗೆ ನೆಗೆಟಿವ್ ಸ್ಟಾರ್ಟ್ ಮಾಡಿ ಸೊ ಅದನ್ನ ಯಾಕೆ ಅಂತಂದ್ರೆ ನೆಕ್ಸ್ಟ್ ಅದಕ್ಕೆ ಅದೊಂದು ಕಾರಣ ಆಯ್ತು ಅಂತ ಹೇಳ್ತಾರೆ. ಹೌದು. ನನ್ನ ಪ್ರಕಾರ ಏನ್ ಗೊತ್ತಾ ಸರ್, ಪ್ರತಿ ತಪ್ಪಿಗೂ ಶಿಕ್ಷೆ ಅನ್ನೋದು ಹಾಗೆ ಆಗುತ್ತೆ, ಶಿಕ್ಷೆ ಇರುತ್ತೆ. ಒಳಗೆ ಒಂದು ಮಾನವೀಯತೆನೂ ಇರ್ಬೇಕಲ್ಲ ಸರ್? ಎಲ್ಲದಿಗೂ ಒಂದು ಅವಕಾಶ ಇದೆಯಲ್ಲ ಸರ್ ದೇಶದಲ್ಲಿ, ಪ್ರಪಂಚದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಜನಗಳಿಗೆ ಮಾನವೀಯತೆ ಇದೆಯಾ? ಇನ್ನೂ 100% ಇದೆ. ಎಷ್ಟು ಪರ್ಸೆಂಟ್ ಇದೆ ಸರ್? ಇವತ್ತು ನಾನು ನೋಡ್ದಂಗೆ, ನಾನು ಅದೇ ನಿನ್ನೆ ಎಮೋಷ್ನಲ್ ಆಗಿದ್ದಕ್ಕೆ ರಾತ್ರಿ ಇಡೀ ನಾನು ಮಲಗಿಲ್ಲ ಸರ್. ಎಲ್ಲರೂ ನೀವು ಯಾಕೆ ಅಳುತ್ತೀರಾ, ಅಣ್ಣ ಬರ್ತಾರೆ, ನನಗೆ ಅಂದರೆ ನನಗೆ ಇಷ್ಟು ಜನ ಸಮಾಧಾನ ಮಾಡಿದ್ದಾರೆ. ಇನ್ನು ಸಮಾಧಾನ ಮೊಬೈಲ್ ನೋಡದೇ ಇರೋರು, ನನ್ನ ವೀಡಿಯೋಸ್ ನೋಡದೇ ಇರೋರು, ದರ್ಶನ್ ಸರ್ ಬಗ್ಗೆ ಏನಾಗ್ತಾ ಇದೆ ಏನು ಗೊತ್ತೇ, ಸಾವಿರಾರು ಜನ, ಕೋಟ್ಯಾಂತರ ಜನ ಇದ್ದಾರೆ ಸರ್. ಇಲ್ಲಿ ಮಾನವೀಯತೆ ಮರ್ತಿರೋರು ಕೆಲವು ಜನ. ನಾನು ತುಂಬ ಅಂದರೆ ಇತ್ತೀಚೆಗೆ ಬೇರೆ ಬೇರೆ ದೇಶ ಸುತ್ತಿ, ಬೇರೆ ಬೇರೆ ರಾಜ್ಯಗಳನ್ನು ಸುತ್ತಿದ್ದೀನಿ. ಆ ಬೇರೆ ಬೇರೆ ರಾಜ್ಯ ನೋಡಿದಾಗ ನನ್ನ ರಾಜ್ಯದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಸರ್. ಮತ್ತೆ ನಿಜ, ತುಂಬ ಅಂದರೆ ಇಲ್ಲಿ ನಾನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ಕೇಳಿದ ಟಾರ್ಗೆಟ್ ಅಂತ ಆ ವಿಚಾರ ಕೇಳಿದ್ದು ಅಂದ್ರೆ ಸರ್, ನಾನು ಯಾವತ್ತು ಇಲ್ಲಿರೋದನ್ನ ಇಲ್ಲೇ ಮಾತಾಡ್ಬಿಡ್ತೀನಿ. ಅದು ಯಾರಿಗೂ ಏನ್ ಅನ್ಕೊಂಡ್ರು ನಂಗೆ ಗೊತ್ತಿಲ್ಲ. ನಾನು ಸತ್ಯ ಹೇಳಿ ನಾನು ದ್ವೇಷಿ ಆಗೋಕ್ಕೂ ಸಾಧ್ಯ. ಅದು ಸುಳ್ಳು ಹೇಳಿ ಮುಂದೆ ಸಿಕ್ಕಾಕೊಳ್ಳೋಕೆ ನಾನು ರೆಡಿ ಇಲ್ಲ. ಅವಶ್ಯಕತೆ ಇವತ್ತೆಲ್ಲವೂ ಸಿಕ್ಕಾಕೊಳ್ತೀವಿ. ಯಾರು ಏನೇ ಮಾಡಿದ್ರು ಈಗ ಸೋಷಿಯಲ್ ಮೀಡಿಯಾ ಅಷ್ಟು ಸ್ಟ್ರಾಂಗ್ ಇದೆ. ನಾನು ಇಲ್ಲಿ ಸುಳ್ಳು ಹೇಳಿದ್ರೆ ನಾಳೆ ಮತ್ತೆ ಗ್ಲಿಮ್ಸ್ ಹಿಡಿದು ಹಾಕ್ಬಿಡ್ತೇನೆ. ಇಲ್ಲೊಂದು ಕಟ್ ಮಾಡಿ ನೋಡ, ಮೊನ್ನೆ ಹೆಂಗೆ ಮಾತಾಡ್ದೆ, ಇವತ್ತು ಹೆಂಗೆ ಮಾತಾಡ್ದೆ. ಯಾವಾಗಲೂ ಸತ್ಯ ಆದ್ರೆ ಒಂದೇ ಮಾತಾಡೋಕೆ ಸಾಧ್ಯ. ನಾನು ಅದಕ್ಕೆ ಅದನ್ನೇ ಮಾತಾಡಿದೆ. ಇಲ್ಲಿ ನನಗೆ ಗೊತ್ತಿರೋ ಸತ್ಯ ಏನು ಗೊತ್ತಾ ಸರ್, ಆದಷ್ಟು ನಾವು ಈ ನಮ್ಮ ಚಾನಲ್ ಅಲ್ಲಾಗ್ಲಿ, ಈ ನಮ್ಮ ಇಂಟರ್ವ್ಯೂನಲ್ಲಿ ಆದಷ್ಟು ಸತ್ಯದೇ ಮಾತಾಡೋಣ. ಏನಾಗಬೇಕು, ನಾನು ನಿನ್ನೆ ನೋಡಿದೆ ಕೆಲವೊಂದು ಈ ಸಿಂಪತಿ, ಅಯ್ಯೋ ವರ್ಡ್ ಮಜಾ ಗೊತ್ತಾ ಸರ್? ಈ ಕಮೆಂಟ್ ಹಾಕ್ದವ್ರಿಗೆ ಯಾರಿಗೂ ಮುಖನೇ ಇಲ್ಲ, ಒಬ್ಬ ಫಾಲೋವರ್ ಇಲ್ಲ, ಒಂದು ಫಾಲೋವರ್ ಇಲ್ಲ, ಫೇಸ್ಲೆಸ್ ಎಲ್ಲ ಮಾಡ್ತಾರೆ ಸರ್. ಅವನಿಗೆ ಫೇಸ್ ಇದ್ದವನಾದ್ರೆ ಮಾತೇ ಆಡಲ್ಲ ಸರ್. ಎಂತ ಕರುಳಿರೋನಿಗಾದ್ರೂ ಈ ಇನ್ಸಿಡೆನ್ಸ್ ಚುರ್ ಅನ್ನುತ್ತೆ. ಹೌದು, ಮನುಷ್ಯ ಆದವನಿಗೆ, ಮಾಂಸ ಇರೋನಿಗೆ, ರಕ್ತ ಇರೋನಿಗೆ ಚುರ್ ಅನ್ನುತ್ತೆ. ಸೊ ಅಂತ ಮನುಷ್ಯತ್ವ ಉಳಿಸ್ಕೊಂಡವನಿಗೆ ಅಲ್ವಾ ಅಂದೇ ಅನ್ನುತ್ತೆ. ಸೊ ಇದು ಯಾವುದು ಇವ್ರಿಗೆ ಅಂತ ಇಲ್ಲ ಅಂದ್ರೆ ನನ್ನ ಪ್ರಕಾರ ಇವ್ರು ಫೇಸ್ಲೆಸ್. ಇವ್ನು ಮುಖ ಇದ್ದವನು ಯಾವನು? ನಾನು ಇಂಥದ್ನೆಲ್ಲ ಇದಕ್ಕೂ ಇವನು ಕೆಟ್ಟದಾಗ ಮಾತಾಡ್ತಾನಲ್ಲ, ಇವ್ನ ಮುಖ ಒಂದ್ಸತಿ ನೋಡ್ಬೇಕಂದ್ರೆ ಅವನಿಗೆ ಫೇಸೇ ಇಲ್ಲ. ಯಾವುದೋ ಗೊಂಬೆ ಚಿತ್ರ ಹಾಕೇನೆ, ಒಂದು ಪೋಸ್ಟ್ ಹಾಕೋ ಯೋಗ್ಯತೆ ಎಲ್ಲ ನಮ್ಮ ಬಗ್ಗೆ ಮಾತಾಡ್ತಾನೆ. ನಾವೇನೋ ಇಲ್ಲಿ ಸುಮ್ಮನೆ ಇವನ್ ತರ ಕಮೆಂಟ್ ಹಾಕೊಂಡು ಇಲ್ಲಿಗೆ ಬಂದಿಲ್ಲ. ಆಮೇಲೆ ಅದೇ ಕೆಲವೊಂದು ಗುಂಪುಗಳು ಮಾಡ್ಕೊಬಿಟ್ಟಿದ್ದಾರೆ ಬಹುಶಃ ಸರ್. ಅವ್ರಿಗೆ ಯಾರು ಏನೇ ಮಾಡಿದ್ರು ಅದು ಕೆಲವೊಂದು ನೆಗೆಟಿವ್ ಆಗಿ ಲೆಫ್ಟಿಸ್ಟ್ ರೈಟಿಸ್ಟ್ ಅಂತ ಬರ್ತಾರೆ ಅಂತ ಹೇಳ್ತಾರಲ್ಲ ಕೆಲವೊಬ್ರು. ಕೆಲವೊಬ್ರು ಏನಂದ್ರೆ ಯಾವ್ದೇ ಗೌರ್ಮೆಂಟ್ ಬಂದು ಏನೇ ಮಾಡ್ಲಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಕು, ಏನಾದ್ರು ಕಂಡುಹಿಡಬೇಕು. ಸೊ ಆ ತರ ದೇ ಟಾರ್ಗೆಟಿಂಗ್ ದೆಮ್ ಸರ್. ಇಲ್ಲಿ ಈ ಪ್ರಪಂಚ ಇದೆಯಲ್ಲ ಸರ್, ನೀವು ಯೂನಿವರ್ಸ್ ನೋಡಿದೀವಿ ನಾವು, ಎಷ್ಟೊಂದಿದೆ, ಲೆಕ್ಕ ಹಾಕಕ್ಕಾಗದೇ ಇರೋಷ್ಟು ಭೂಮಿನ ನಾವೊಂದು ಚಿಕ್ಕ ಕಣ ಅನ್ನೋಷ್ಟು ಯೂನಿವರ್ಸಲ್ಲಿ ಎಷ್ಟೊಂದು ಗ್ರಹಗಳಿದಾವಲ್ಲ ಸರ್. ಇದರಲ್ಲಿ ನಾವು ಭೂಮಿ ಮೇಲೆ, ನೀವು ಎಲ್ಲ ಭೂಮಿ ಮೇಲೆ ಹುಟ್ಟಿದೀವಿ ಅಂದ್ರೆ ನಮಗೆ ಮಾತಾಡಕ್ ಬರುತ್ತೆ, ಭಾವನೆಗಳನ್ನು ವ್ಯಕ್ತಪಡಿಸಕ್ ಬರುತ್ತೆ. ಇದು ಪ್ರಾಣಿ, ಇದು ಮೂಕ ಪ್ರಾಣಿ, ಇದಕ್ಕೆ ಮಾತು ಬರಲ್ಲ, ಇದಕ್ಕೆ ನಾವೇ ಫುಡ್ ಹಾಕ್ಬೇಕು, ಇಷ್ಟೆಲ್ಲ ಬುದ್ಧಿ ಇದೆ ಸರ್ ನಮ್ಗೆ. ಇಷ್ಟೆಲ್ಲ ಬುದ್ಧಿ ಇದೆ, ಇಷ್ಟೆಲ್ಲ ಒಳ್ಳೆ ಜನ್ಮ ಇದೆ. ನಾವಿಲ್ಲಿ ಪ್ರೀತಿಸೋದ್ ಬಿಟ್ಟು ಅವನ್ ತಪ್ಪು ಕಂಡಿಡಿ, ಅವನ್ನ ದ್ವೇಷ ಮಾಡು, ಅವನ್ನ ತುಳಿದಾಕು ಸರ್. ಅಮ್ಮಮ್ಮ ಅಂದ್ರೆ ಒಬ್ಬ ಮನುಷ್ಯ 100 ವರ್ಷದ ಮೇಲೆ ತಿಪ್ಪುರ್ ಲಾಗ ಹಾಕಿದ್ರು ಅವ್ನು ಮಾಡಿಟ್ಟಿದ್ ಯಾವ್ದೂ ಅನ್ಭವ್ಸಕ್ಕಾಗಲ್ಲ ಅವನಿಗೆ. ಈಗಿನ ಕಾಲದಲ್ಲಿ ಈಗ ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ರೆ ಅದು ತುಂಬಾ ಕಷ್ಟ. ಅದನ್ನು ಅಲ್ವಾ, ಅದು ಕಷ್ಟ ಸರ್. ಯಾವ್ದನ್ನು ಅನುಭವ್ಸಕ್ಕೆ ಆಗಲ್ಲ.
ಸರ್ ಇಲ್ಲಿ ಏನು ಗೊತ್ತಾ ಸರ್, ನಾವು ಸತ್ತ ಮೇಲೆ ಇವಾಗ ದೊಡ್ಡವ್ರ ಬಗ್ಗೆ ಎಲ್ಲ ಮಾತಾಡ್ತಾರಲ್ಲ, ಅವರೆಲ್ಲ ಹಂಚೋಗಿರೋದು ಪ್ರೀತಿನೇ ಸರ್. ನಾವು ಹೌದು, ನಾನು ಇದ್ದಾಗ ಒಂದ್ ದಿವಸ ಟ್ರೆಂಡಲ್ಲಿ ಇರಬೇಕು, 2 ದಿವಸ ಟ್ರೆಂಡಲ್ಲಿ ಇರಬೇಕು ಅನ್ನೋರು ಮಾತ್ರ ಹಿಂಗೆ ಮಾಡ್ಬೇಕು. ಬಿಟ್ರೆ ನಾವು ಶಾಶ್ವತವಾಗಿ ಬದುಕು ಮುಗಿದ್ರ ಮೇಲೂ ಸತ್ರ ಮೇಲೂ ನಾವು ಶಾಶ್ವತವಾಗಿ ಈ ಸಮಾಜದಲ್ಲಿ ಬದುಕು ಉಳಿಬೇಕಂದ್ರೆ ಅದಕ್ಕೆ ಓನ್ಲಿ ಪ್ರೀತಿ ಮಾತ್ರ ಹಂಚಿದ್ರೆ ಸಾಧ್ಯ. ಮಾಡೋ ಪ್ರೀತಿ ಸರ್, ಒಬ್ಬನ ಪ್ರೀತಿ ಮಾಡೋದ್ರಿಂದ ನಾವು ಪಡ್ಕೊಂತೀವಿ ಹೊರತು ಕಳ್ಕೊಂಡಿರೋ ಇತಿಹಾಸನೇ ಇಲ್ಲ ಸರ್. ಸೊ ಅಷ್ಟು ಪ್ರೀತಿ ಮಾಡೋದಕ್ಕೆ ಒಂದು ಅವರ ಸೆಲೆಬ್ರಿಟಿಗಳ ಮೇಲೆ ಅಷ್ಟು ಕೇರ್ ತಗೊಳ್ಳೋದಕ್ಕೋಸ್ಕರ ಅಷ್ಟು ಅಭಿಮಾನಿ ದರ್ಶನ್ ಅವ್ರಿಗೆ. ಹೌದು ಸರ್, ಇಲ್ಲಿ ಅಂದರೆ ನೀವು ನನ್ನ ಫ್ಯಾನ್ ಅಂತ ಇಟ್ಕೊಳ್ಳಿ, ನಾಳೆ ಬಂದು ಏನೋ ನನ್ನ ಹತ್ರ ಮಾತಾಡಿ ನಾನು ನಿಮ್ಮ ಹತ್ರ ಅಣ್ಣ ಬಂದ್ರಣ್ಣ ಚೆನ್ನಾಗಿದ್ದೀರಾ, ಥ್ಯಾಂಕ್ಸ್ ಅಣ್ಣ, ನನ್ನ ಸ್ಕಿಟ್ ಎಲ್ಲ ನೋಡ್ತೀರಣ್ಣ ಅಂದಾಗ ನಿಮಗೆ ಈ ಹುಡುಗ ಇನ್ನೊಂದ್ಸತಿ ಮಾತಾಡ್ಸೋಣ ಅಂತಾರೆ. ನೀವು ಬಂದು ಮಾತಾಡ ಆಯ್ತಮ್ಮ ಹ್ಞೂ ಅಂದರೆ ಆಗಲ್ಲ, ಅದು ಮುಗಿತಲ್ಲ. ದರ್ಶನ್ ಸರ್ ನಮ್ಮನ್ನೆಲ್ಲ ಆ ಥರ ಟ್ರೀಟ್ ಮಾಡಿದ್ರು ಸರ್. ಸರ್ ನನಗೆ ಅವ್ರು ಫಸ್ಟ್ ದಿನ ನೋಡಿ ಫಸ್ಟ್ ಡೈಲಾಗ್ ಇತ್ತು. ಈಗ ನನಗೆ ಒಂದು ಕಾರ್ತಿಕ್ ಅವರ ನನಗೀಗ ಅದು ಕಂಪ್ಲೀಟ್ ಪಿಕ್ಚರ್ ಬಂದ್ಬಿಡ್ತೀನಿ. ನೀವು ದರ್ಶನ್ ಅವ್ರನ್ನ ರಿಯಲ್ ಆಗಿ ಅಂದ್ರೆ ಹತ್ರದಿಂದ ನೋಡಿದ್ ಯಾವಾಗ, ಎಲ್ಲಿ ಭೇಟಿ ಆಗಿದ್ರಿ ಅಂದ್ರೆ ಬಿಫೋರ್ ಈ ಸಿನಿಮಾಕ್ಕಿಂತ ಮುಂಚೆನಾ ಅಥವಾ ಈ ಸಿನಿಮಾದನೇ ಅಲ್ಲ? ಸರ್ ಇದಕ್ಕೂ ಒಂದು ಕಾರಣ ಇದೆ ನೋಡಿ, ಈ ಎಮೋಷ್ನಲ್ ಆಗಿದ್ದಕ್ಕೆ ಇವೆಲ್ಲ ಎಷ್ಟು ಕಾರಣ ಅಂದರೆ ಸರ್, ರಾಬರ್ಟ್ ಶೂಟಿಂಗ್ ನಡೀತಾ ಇತ್ತು, ಕಂಠೀರವ ಸ್ಟುಡಿಯೋ ಪಕ್ಕದಲ್ಲಿ ನಾವು ಮಜಾ ಟಾಕೀಸ್ ನಡೀತಾ ಇತ್ತು. ನಾವು ಮಜಾ ಟಾಕೀಸ್ ದರ್ಶನ್ ಸರ್ದಂತೆ ಅಂದ್ರೆ ನಾನು ಮತ್ತೆ ನಮ್ಮ ಜಗಪ್ಪ ಸೀದಾ ಹೋದ್ವಿ. ಅಲ್ಲಿ ನೋಡಿದ್ರೆ ಎಲ್ಲ ಅವರು ಸೆಟ್ಟಲ್ಲಿ ಒಳಗಡೆ ಎಂಟ್ರಿನೇ ಇಲ್ಲ. ನಾವು ಸೀದಾ ನಮ್ಗೆ ಅವಾಗ ಗೊತ್ತಿರಲಿಲ್ಲ, ಇನ್ನೂ ನಾವು ಹೊಸಬರು, ಇಂಡಸ್ಟ್ರಿದು ಏನೂ ಗೊತ್ತಿರಲಿಲ್ಲ. ಸೀದಾ ಒಳಗಡೆ ಹೋದ್ರು ಕೂಡ ಬೌನ್ಸರ್ಸ್ ಇಟ್ಕೊಂಡ್ಬಿಟ್ರು. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಣ್ಣನ್ ನೋಡೋಕೆ? ನೀನ್ ನೋಡೋ ಅಂದ್ರೂ ಕೂಡ ಬಿಟ್ಬಿಡ್ತಾರ, ರೆಡಿ ಹಚ್ಚಿಗಂದ್ರೆ ಮೊಬೈಲು ಅದು ಇದು ಎಲ್ಲ ಕಸ್ಕೊತಾವ್ರೆ. ನನಗೆ ಸಿಟ್ಟು ಬಂದ್ಬಿಡ್ತು, ನಮ್ಮ ಬಾಸನ್ ನೋಡಕ್ಕೆ ಇವ್ನು ಯಾರು ದೊಡ್ಡ ನಾಯಕ, ಇಲ್ಲಿ ನಾವ್ ನೋಡ್ಬೋದಿತ್ತಲ್ಲ, ಇನ್ ನಡ್ರಿ ಅಂತ ಕಳಿಸ್ಬಿಟ್ರು. ನಾನು ಅವತ್ತು ಜಗಪ್ಪಂಗೆ ಹೇಳಿದೆ, ಮಗ ಹೆಂಗಾರ ಮಾಡಿ ದರ್ಶನ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ಬೇಕು, ನಮಗೆ ನನ್ನ ಗೇಟಿಂದ ಆಚೆ ಕಳಿಸ್ಬಿಟ್ನಲ್ಲ, ನಾವು ಕಷ್ಟಪಟ್ಟು ಆರ್ಟಿಸ್ಟ್ ಅಲ್ವೇನೋ ಅಂತೆಲ್ಲ ಬೈಕ ಬಂದ್ಬಿಟ್ಟಿದ್ವಿ. ಬಟ್ ಅಲ್ಲೂ ಒಳ್ಳೆ ಉದ್ದೇಶನೇ ಇದ್ದಿದ್ದು, ಶೂಟ್ ಮಾಡಬಾರ್ದು. ಈಗ ಮೊಬೈಲೆಲ್ಲ ಶೂಟ್ ಮಾಡಿ ಬಿಟ್ಬಿಡ್ತಾರೆ, ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ, ಅಲ್ಲಿ ಶೂಟ್ ಮಾಡ್ಬಿಟ್ಬಿಟ್ರೆ ಏನ್ ಬಂತಲ್ವಾ, ಫಿಲಂ ರಿಲೀಸ್ ಆಗಂತ ಇವ್ರು ರಿವೀಲ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನಮ್ಗೆ ಅವಾಗ ಗೊತ್ತಿರಲಿಲ್ಲ. ನಾನು ಅವತ್ತು ಬೈಕೊಂಡು ಸೀದಾ ಬಂದ್ಬಿಟ್ವಿ. ಬಂದು ಸ್ಕಿಪ್ ಮಾಡೋಷ್ಟೊತ್ತಿಗೆ ದರ್ಶನ್ ಸರೇ ಬಂದ್ಬಿಟ್ರು, ಸೀದಾ ಒಳಗಡೆನೆ ಬಂದ್ಬಿಟ್ರು. ಒಳಗಡೆ ಬಂದು ಹಿಂಗ್ ಕೈ ಕೊಟ್ರು. ಅವ್ರ ಕೈ ಅಂದ್ರೆ ಇಷ್ಟ ಅಗಲ ಇದೆ ಸರ್, ನಂದು ಯಾವ್ದೋ ಪಾಪುದು, ತುಂಬಾ ಚಿಕ್ಕ ಪಾಪುದು. ನಾನು 2 ಕೈಯಲ್ಲಿ ಈ ಕೊಟ್ರು, ಅವ್ರು ಒಂದ್ ಕೈಯಲ್ಲಿ ಹಿಂಗ್ ಹಿಡ್ಕೊಂಡ್ರು. ಒಳ್ಳೆ ಒಂದು ಹಕ್ಕಿ ಗೂಡೊಳಗೆ ನನ್ನ ಕೈ ಇದ್ದಂಗಿತ್ತು, ಹಕ್ಕಿ ಇದ್ದಂಗಿತ್ತು. ಯಾವ ಇಯರ್ ಅಲ್ಲಿ ಸರ್ ಇದು ಸುಮಾರು ನನ್ನ ಪ್ರಕಾರ 6 ವರ್ಷ ಆಯ್ತು ಅನ್ಸುತ್ತೆ. ಓಕೆ, 6 ವರ್ಷದ ಹಿಂದೆ. ಅದೇ ಅವರೇ ಬಂದು ನಿಮ್ಮ ಇದಕ್ಕೆ ಬಂದ್ರ? ಹೌದೌದು, ನಮ್ ಸೆಟ್ಟಿಗೆ ಸುಧಾಕ್ ಸರ್ ಇದ್ರಲ್ಲ, ಸೊ ಅವ್ರನ್ನ ಮಾತಾಡ್ಸಕ್ ಬಂದು ನಾವೆಲ್ಲ ಆರ್ಟಿಸ್ಟ್ ಅಂತ ಸ್ಟೇಜ್ ಮೇಲೆಲ್ಲ ಕೈ ಕೊಟ್ಟು ಇಂಟ್ರೊಡಕ್ಷನ್ ಹೌದೌದು, ಯಾವ್ದನ್ನು ಶೂಟ್ ಮಾಡ್ಬೇಡಿ ಅಂತ ಹೇಳಿ ಸುಮ್ಮನೆ ಪ್ರೀತಿಯಿಂದ ಬಂದಿದ್ರು ಸೆಟ್ ಒಳಗೆ ಸುಜನ್ ಸರ್ನೆಲ್ಲ ಮಾತಾಡ್ಸಕ್ಕೆ. ಸೊ ನಾನು ಅಲ್ಲ, ಈಗ 10 ನಿಮಿಷದ ಮುಂಚೆ ಚಾಲೆಂಜ್ ಮಾಡ್ಕೊ ಬಂದಿದ್ವಿ, ಆಲ್ರೆಡಿ ಬಂದು ಮಾತಾಡ್ಸ್ಬಿಟ್ರಲ್ಲ, ನಾವು ಮಾತಾಡಿಸ್ಬಿಡ್ದಿತ್ತು, ಸಿನಿಮಾದಲ್ಲೇ ಡೈರೆಕ್ಟ್ ಅಂದ್ಕೊಂಡಿದ್ವಿ ಸರ್. ಅದಾಯ್ತು. ಅದಾದ್ಮೇಲೆ ನಾನು ಟಗರು ಪಲ್ಯ ಮಾಡಿದೆ, ನಮ್ಮ ಡಾಲಿ ಅಣ್ಣನ ಬ್ಯಾನರಲ್ಲಿ ಆಗಿರೋಂಥ ಟಗರು ಪಲ್ಯ ಮಾಡಿದ್ವಿ. ಟಗರು ಪಲ್ಯ ಮಾಡಿ ಇದ್ರ ಈವೆಂಟ್ ಇತ್ತು, ದರ್ಶನ್ ಸರ್ ಗೆಸ್ಟು. ನನ್ನ ಮನೆಯಲ್ಲಿ ನನ್ನ ಕಸಿನ್ಸ್ ಎಲ್ಲ ಇದ್ರು, ಅವ್ರ ಹತ್ರ ಹೇಳಿದೆ ಇವತ್ತು ಹೋಗೋಣ ಎಲ್ಲರೂ. ಏನಿಲ್ಲ, ದರ್ಶನ್ ಸರ್ ಸ್ಟೇಜ್ ಮೇಲೆ ಬಂದರು ಕೂಡಲೇ ಒಂದು ಹಾಯ್, ನಾನು ಸರ್ ನಮಸ್ತೆ ಅಂದಾಗ ಹಿಂಗೆ ಅಂದ್ರೆ ಸಾಕು, ಇಷ್ಟೇ ನನ್ನ ಕನಸು ಕಂಡ್ರು, ಬನ್ನಿ ಹೋಗೋಣ ಅಂತ ಹೋದ್ವಿ. ಸರ್ ಹೋಗಿ ಹಿಂಗೆ ಮುಂದೆ ಸೋಫಾ ಮೇಲೆ ಕೂತಿದ್ದು ದರ್ಶನ್ ಸರ್ ಬಂದರು. ಹಿಂಗೆ ಬಂದರು, ನಾನು ಹಿಂಗೆ ನಿಂತ್ಕೊಂಡೆ, ಅವ್ರು ನಾನು ನೋಡೂ ಇರಲಿಲ್ಲ. ನಾವೆಲ್ಲಿ ಹಿಂಗೆ ಕಾಣಿಸ್ತೀವಿ ಸರ್. ಸೀದಾ ಸ್ಟೇಜಿಗೆ ಹೋಗಿ ಹಿಂಗೆ ಮೈಕ್ ತೊಗೊಂಡು ಫಸ್ಟ್ ಬಂದೆ, ಹುಲಿ ಕ್ಯಾರೆಕ್ಟ್ರು ನೀವೆಲ್ಲ ಮಾಡೋದು, ನಾನು ನಿಮ್ಮ ಸ್ಕಿಟ್ ಎಲ್ಲ ನೋಡ್ತೀನಿ ಸರ್, ತುಂಬ ಚೆನ್ನಾಗಿ ಮಾಡೋದು. ನಾನು ಸತ್ತೇ ಹೋಗ್ಬಿಟ್ಟೆ ಸರ್ ಅಲ್ಲಿ. ನನಗೆ ನನ್ನ ಉದ್ದೇಶ ಒಂದು ಹಾಯ್ ಮಾಡಿದ್ರೆ ಸಾಕು ಅಂತ. ಸೊ ನನಗೆ ಇವರು ನನ್ನನ್ನು ನೋಡ್ತಾರ, ನಾನೇ ಇವ್ರನ್ನ ನೋಡಕ್ ಸಾಯ್ತೀನಿ. ನನ್ನ ಸ್ಕಿಟ್ ಅಂದ್ರೆ ಹುಲಿ ಕಾರ್ತಿಕ್ ಅಂತ ಹೆಸರು ನೆನಪಿರ್ಬೇಕಂದ್ರೆ ಅವ್ರು ನನ್ನ ಸ್ಕಿಟ್ ನೋಡಿರ್ಬೇಕು ತಾನೆ ಸರ್. ಕಾರ್ತಿಕ್ ಅಂದ್ರೆ ಹುಲಿ ಕಾರ್ತಿಕ್ ಅಂದ್ರೆ ಆ ಹುಲಿ ಕ್ಯಾರೆಕ್ಟರ್ ಎಲ್ಲ ನೀವೇ ಮಾಡೋದಲ್ವಾ ಅಂತ ಎಲ್ಲ ಹೇಳ್ತಾರಂದ್ರೆ, ಅದಾದ್ಮೇಲೆ ನಾನು ಹೋದೆ, ನಾನು ನಮಸ್ಕಾರ ಮಾಡಿಕೊಂಡು ನಾನು ಎಲ್ರಿಗೂ ಕಾಲು ನಮಸ್ಕಾರ ಮಾಡ್ತೀನಿ ಸರ್. ಏನಂದ್ರೆ ಇಲ್ಲಿ ಸಾಧಕರು ಅದು ಅಂತಲ್ಲ ಸರ್, ನನ್ನ ವಿಷಯದಲ್ಲಿ ಹೆಂಗಂದ್ರೆ ನನ್ಕಿಂತ ದೊಡ್ಡವ್ರು ಇದ್ರೆ ಅವರೆಲ್ಲ ನನ್ಗೆ ದೇವ್ರ ರೆಸ್ಪೆಕ್ಟ್. ಅದು ಕಾಲು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಪುಣ್ಯ ಬರುತ್ತೆ ಬಿಟ್ರೆ ಇದರಿಂದ ಬಕೆಟು ಪಕೆಟ್ ಅಂತ ಏನೂ ಇಲ್ಲ. ಹಂಗಾದ್ರೆ ನೀವು ನಿಮ್ಮ ಅಪ್ಪ ಅಮ್ಮ ಬಕೆಟೆ.
ಆಯ್ತಾ ಆ ಥರ ಆ ಥರ. ಲೆಕ್ಕಾಚಾರ ಮಾಡಿದ್ರೆ ಹಾ, ಜನ ಹೇಳಿದ್ರೆ ಈ ಬಕೆಟ್ ಅಂದ್ರೆ ನಾನು ಎಲ್ರು ಕಾಲು, ಸ್ವಾಮಿಗಳಿದ್ರೆ ಕಾಲ್ ಮುಟ್ತೀನಿ, ಗುರುಗಳಿದ್ರೆ ಕಾಲ್ ಮುಟ್ತೀನಿ, ದೊಡ್ಡ ಆರ್ಟಿಸ್ಟ್ ಯಾರೇ ಆಗ್ಲಿ, ಅದು ಹೀರೋನ್ ಯಾರಿದ್ರೆ ಕಾಲ್ ಮುಟ್ಟು ನಮಸ್ಕಾರ. ನಾನು ಹೋಗಿ ಫಸ್ಟ್ ಕಾಲ್ ಮುಟ್ಟು ನಮಸ್ಕಾರ ಮಾಡ್ಬಿಟ್ಟೆ. ಮುಟ್ಟು ನಮಸ್ಕಾರ. ಅವ್ರು ಎತ್ಕೊಂಡು ಕಲಾವಿದರು ಹಂಗೆಲ್ಲ ಇಟ್ಕೊಬಿಡಿ ಅಂತ ಹೇಳಿ, ನಿಮ್ದೆಲ್ಲ ಸ್ಕಿಟ್ ನೋಡ್ತೀನಿ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ. ನನ್ನ ತಮ್ಮ ಅವನಿಗೆ ಸಖತ್ ಫ್ಯಾನು, ದರ್ಶನ್ ಸರ್ ಅವರಿಗೆ ಸಖತ್ ಫ್ಯಾನು. ಬಾಸ್ ನನ್ನ ತಮ್ಮ ಅಲ್ಲಿ ಕುತ್ಕೊಂಡಿದ್ದಾನೆ, ನೀವಂದ್ರೆ ಪ್ರಾಣ ಅಂದಿದ್ದಕ್ಕೆ ಅವ್ರು ಹೌದಾ ಎಲ್ಲಿದ್ದಾರೆ ಅಂತ ತೋರಿಸಿ ಅದು ನೋಡಿ ಸರ್ ಆ ವಿಡಿಯೋದಲ್ಲಿ ನನ್ನ ತಮ್ಮಂಗೆ ಕೂಡ ಹಾಯ್ ಚೆನ್ನಾಗಿದ್ದೀರಾ ಅಂತ ಇಲ್ಲಿಂದ ವಿಶ್ ಮಾಡಿದ್ದಾರೆ. ಅದು ದರ್ಶನ್ ಸರ್. ಸೊ ನನಗೆ ಅವತ್ತೇ ಅವ್ರ ಮೇಲೆ ಈಗ ನಾನು ಆರ್ಟಿಸ್ಟು, ನನ್ನನ್ನು ಇದು ಮಾಡಿದ್ದಾರೆ, ನನ್ನ ತಮ್ಮನ ಹೇಳಿದ್ರು ಅಷ್ಟು ಚೆನ್ನಾಗೇ ಮಾತಾಡ್ಸಿದ್ರಲ್ಲ ಅವರು. ಏನೂ ಆಗ್ಬೇಕಾಗಿಲ್ಲ, ಅಲ್ಲಿ ಜನ ಇದ್ದಾರೆ ಅಷ್ಟಿಷ್ಟಲ್ಲ ಅವ್ರು ಇದ್ದಲ್ಲಿ. ಬಟ್ ಅದನ್ನೆಲ್ಲ ಕೇಳಿಸ್ಕೊಂಡು ಅವ್ರು ನಮಸ್ಕಾರ ಅಲ್ಲಿ ಅನಿಸ್ತು, ಎಂಥ ಮನ್ಸಲ್ವ ಇವರಿಗೆ, ಎಷ್ಟು ಚಂದ ಮಾತಾಡೋದು. ನಮ್ಮಂಥ ಪುಟ್ ಕಲಾವಿದ್ರನ್ನೆಲ್ಲ ನೋಡಲ್ಲ ಅಂದ್ಕೊಂಡಿರ್ತೀವಿ, ಅವ್ರು ನಮ್ಮನ್ನು ನೋಡ್ತಾರೆ ಅನಿಸ್ತು. ಸೊ ನೀವೇ ರಾಂಗ್ ಕಮ್ಯುನಿಕೇಶನ್ ಮಾಡ್ಕೊಬಿಟ್ಟಿದ್ರೆ. ಹೌದೌದು ಸರ್, ಇಲ್ಲಿ ಎಲ್ಲರಿಗೂ ಅಷ್ಟೇ ಅನ್ಸೋದು. ಈಗ ಯಾರೋ ತಪ್ಪಾಗಿ ಮಾತಾಡ್ತಾರೆ, ಅವರಿಗೂ ಪಾಪ ಅವ್ರು ಏನಾಗ್ಬಿಟ್ಟಿದೆ, ಅವ್ರು ಯಾರು ಹತ್ತಿರದಿಂದ ನೋಡಿಲ್ಲ. ಅವ್ರು ಬರ್ತಾರೆ, ಟಾಟಾ ಮಾಡ್ತಾರೆ, ಅವ್ರು ಸಿನಿಮಾದಲ್ಲಿ ನೋಡ್ತಾರೆ, ದೂರದಲ್ಲೆಲ್ಲ ನೋಡ್ತಾರೆ, ಪಾಪ ಅವರಿಗೂ ನೋಡಕ್ ಆಗಿರಲ್ಲ. ಏನಾಗ್ಬಿಡುತ್ತೆ ಸರ್, ತುಂಬ ಜನ ಇದ್ದಾಗ ಎಲ್ರಿಗೂ ಫೋಟೋ ಕೊಡೋಕ್ಕಾಗಲ್ಲ. ಕೆಲವರಿಗೆ ಒಂದು ಫೋಟೋ ಸಿಕ್ಕಿಲ್ಲ ಅನ್ನೋದಕ್ಕೆ ಅವ್ರ ವಿಲನ್ ತರ ನೋಡ್ಬಿಟ್ರು ನೋಡೋರು ಇರ್ತಾರೆ. ಈಗ ನನ್ನೇ ನಾವೆಲ್ಲ ಜನ ಜಾಸ್ತಿ 10 ನಿಮಿಷ ಮುಂಚೆ ಬೇಡ ಬಾ ಅಂತ ಅನ್ಕೊಂಡ್ ಬಂದವರು ಅಲ್ವಾ, ನಾನ್ ಮಾಡಿದ್ರೆ ಫಿಲಮ್ ಅಲ್ಲೇ ಮಾಡ್ತೀನಿ ಅಂತ 10 ನಿಮಿಷಕ್ಕೆ ಪ್ರತ್ಯಕ್ಷ ಆದ್ರಲ್ಲ ಅಲ್ವಾ. ಇದು ಸೊ ಯಾರನ್ನು ನಾವು ಈಗ ನಿಮ್ಮ ಬಗ್ಗೆನೂ ಅಷ್ಟೇ, ನನ್ನ ಬಗ್ಗೆ ನನ್ನ ಜೊತೆ 10 ನಿಮಿಷ ಕೂತು ಮಾತಾಡಿದಾಗ ನನ್ನ ಜೊತೆ ಇದ್ದವ್ರ ಹತ್ರ ನೀವು ಕೇಳಬೇಕು, ಆ ಮನುಷ್ಯ ಹೆಂಗೆ ಅಂತ. ನನ್ನ ನೋಡಿದವ್ರು ಹೇಳ್ತಾರೆ ನೀವಮ್ಮ, ಅಲ್ವಾ. ಇಲ್ಲಿ ಯಾವ ವ್ಯಕ್ತಿಗಳ ಬಗ್ಗೆನೂ ನಾವು ಸಡನ್ ಆಗಿ ಜಡ್ಜ್ ಆಗ. ಸರ್ ನನ್ನನ್ನು ಯಾವತ್ತು ಶಿವಣ್ಣ ಡೈರೆಕ್ಟ್ ಇದು ಔಟ್ ಆಫ್ ದಿ ಮ್ಯಾಟರ್ ನಾನು ಹೇಳ್ತಾ ಇದ್ದೆ, ಅಂದರೆ ದೊಡ್ಡವರೆಲ್ಲ ಹೆಂಗಿರ್ತಾರೆ ಅಂತ ಹೇಳಕ್ಕೆ. ನನ್ನನ್ನು ಯಾವತ್ತೂ ಶಿವಣ್ಣ ನೋಡಿರಲಿಲ್ಲ, ಅಂದರೆ ನಾನು ಝೀಗೆ ಹೋದ್ರ ಮೇಲೂ ನನ್ನನ್ನು ನೋಡಿರಲಿಲ್ಲ. ಡೈರೆಕ್ಟು ದುಬೈಲಿ ಒಂದು ಕಡೆ ಮೀಟ್ ಆಗ್ತೀವಿ ಸರ್, ನಾವೆಲ್ಲ ಮಾತಾಡ್ತೀವಿ. ನಾನು ಫನ್ ಮಾತಾಡುವಾಗ ನಮ್ಮ ಹುಡುಗರು ಕಾಲೆಲ್ಲ ಹೇಳ್ಕೊಂಡು ನಾನು ಜಗಪ್ಪ ಎಲ್ಲ. ನೆಕ್ಸ್ಟ್ ಮಾರನೇ ದಿನ ನಾವು ಮಾಲಿಗೆ ಹೋಗ್ತಾ ಇದ್ದೀವಿ, ಆ ಹುಡುಗರನ್ನ ಕರ್ಕೊಂಬನ್ನಿ ಅಂತ ಮಾಲಿಗೆ ಕರ್ಸ್ಕೊಳ್ತಾರೆ ಶಿವಣ್ಣ ದುಬೈ ಮಾಲಲ್ಲೆಲ್ಲ ನಡ್ಕೊಂಡು ಹೋಗ್ತೀವಿ. ಹೋದ್ರು ಕೂಡ ಈ 5 ಜನಕ್ಕೆ ಈಗ ಬಟ್ಟೆ ಕೊಡಿಸ್ಬೇಕಲ್ಲಮ್ಮ ಅಂದರು. ನಾವು ಸಾರ್ ಏನು ಬೇಡ ಸಾರ್ ಅಂತ ನಾವು ಓಡಕ್ಕೆ ರೆಡಿ, ತಗೋಬೇಕು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅವ್ರ ಸ್ಟೈಲಲ್ಲಿ. ಗೀತಕ್ಕ ಅಣ್ಣ ಅವ್ರ ಪ್ರೀತಿಯಿಂದ ಕೊಡಿಸ್ತಾವ್ರಲ್ವ, ಸರಿ ಏನು ಮಾಡೋದು ಜಗಪ್ಪ ನಾನು ಎಲ್ಲ ಮುಖ ಹೆಂಗೆ ಆಮೇಲೆ ನಮ್ಮ ಟೀಮಲ್ಲಿ ಒಬ್ಬ ಪ್ರೀತಿಯಿಂದ ಕೊಡ್ತಾಗ ತಗೋಬೇಕು, ಅಣ್ಣ ಕೊಡ್ಸಿರೋ ಗಿಫ್ಟು ಜೀವನ ಪೂರ್ತಿ ಒಟ್ಟಿಗೆ ಇರುತ್ತೆ ತಾನೇ ಅಂದರು. ಸರಿನಪ್ಪ ಅಂತ ಸೀದಾ ಒಳಗಡೆ ಒಂದು ಬ್ರ್ಯಾಂಡ್ ಒಳಗಡೆ ಹೋದ್ವಿ ಸರ್. ನಾವೆಲ್ಲ ಏನ್ ಮಾಡಿದ್ವಿ, ಅಣ್ಣ ಹೇಳಿದಾರೆ ಈಗ ತಗೊಬೇಕು ಅಂತ ಹೇಳ್ಬಿಟ್ಟು ಟ್ಯಾಗ್ನೆಲ್ಲ ನೋಡೋದು. ಅದರಲ್ಲಿ ದಿರಾಮ್ ಬೇರೆ ಇರ್ತದ, ಮೊಬೈಲ್ ತಕೊಂಡು ಈಗ 90 ದಿರಾಮ್ ಇಂಟು 27 ರೂಪಾಯಿ ಎಷ್ಟಾಗ, ಅಯ್ಯೋಯಪ್ಪ ಈ ಯಾವ ಬಟ್ಟೆ ಕೈ ಹಾಕಿದ್ರು ದುಡ್ಡು ಹಿಂಗಿತ್ತು. ಅಷ್ಟೊತ್ತಿಗೆ ಶಿವಣ್ಣ ಬಂದು ಯಾರಾದ್ರೂ ಟ್ಯಾಗ್ ನೋಡಿದ್ರೆ ಚೆನ್ನಾಗಿರಲ್ಲ, ಬಟ್ಟೆ ಅಷ್ಟೇ ನೋಡ್ಬೇಕು ಅಂತ. ಸರಿ ನಾನು ಹೋದೆ, ಒಂದು ಬಟ್ಟೆ ತಗೊಂಡೆ, ಬಟ್ಟೆ ಹಾಕೊಂಬಂದು ನಿಜ ಅಣ್ಣ ನನ್ನ ತಾಯಿ ಮಾತ್ರ ಫಸ್ಟು ನನಗೆ ಬಟ್ಟೆ ಕೊಡಿಸಿ ಆ ಬಟ್ಟೆ ಹಾಕಿದಾಗ ಒಂದು ನಮ್ಮ ಚಿಕ್ಕ ವಯಸ್ಸಲ್ಲಿ ತುಂಬ ಬಡತನ ಇತ್ತು. ಅವಾಗ ಒಂದು ಜೊತೆ ದೀಪಾವಳಿಗೆ ಒಂದು ಜೊತೆ ಬಟ್ಟೆ ಕೊಡಿಸಿದೆ, ಆ ಬಟ್ಟೆ ಹಾಕೊಂಬಂದಾಗ ನಮ್ಮ ಅಮ್ಮನ ಮುಖದಲ್ಲಿ ಒಂದು ಖುಷಿ ಇತ್ತು. ಅವತ್ತು ನಿಜವಾಗ್ಲೂ ಶಿವಣ್ಣನ ಮುಖದಲ್ಲಿ ಅದೇ ಖುಷಿ ನೋಡಿದ್ವಿ. ಶಿವಣ್ಣ ಮಗು ಅವ್ರ ಮಗ ಏನಾದರೂ ಹಾಕೊಂಬಂದಿದ್ರೆ ಒಂದು ಫೀಲ್ ಇರುತ್ತಲ್ಲ, ಅವ್ರ ಎಕ್ಸ್ಪ್ರೆಷನ್ನೇ ಬೇರೆ ತರ ಇತ್ತು. ಸೈಕು ಗುರು ಹೆಂಗ್ ಕಾಣಿಸ್ತಾ ಇದೆ, ಸೂಪರ್ ಆಗಿದೆ ಹಿಂಗೇನು ಹೇಳ್ಬಿಟ್ರು. ಗೀತಾ ಬರೀ ಅಂತ ಅವ್ರನ್ನ ಕರೆದು ಗೀತಕ್ಕಂತ ತೋರಿಸಿ, ಆಮೇಲೆ ನಮಗೆಲ್ಲ ಬಟ್ಟೆ ಕೊಡಿಸಿ, ಆಮೇಲೆ ಕರ್ಕೊಂಡೋಗಿ ಊಟ ಮಾಡಿಸಿ. ಅಂದ್ರೆ ನಾವು ದೊಡ್ಡವ್ರ ಜೊತೆ ಇದ್ದಾಗ ತಾನೇ ಅವ್ರು ದೊಡ್ಡದನ ಗೊತ್ತಾಗೋದು. ಯಾರೋ ರಪ್ಪ ಅಂತ ಮಾತಾಡ್ಬಿಡೋದಲ್ಲ. ಈ ಊಹಾಪೋಹಗಳಿಗೆ ಆದಷ್ಟು ಸುಮ್ಮನೆ ಸರ್, ಆದಷ್ಟು ಕಿವಿ ಕೊಡಬಾರ್ದು ಸರ್. ಯಾಕೆ ಕೊಡಬೇಕು? ಎಲ್ಲರಲ್ಲೂ ಒಳ್ಳೆಯವರೇ ಇರ್ತಾರೆ. ಆ ಕ್ಷಣಕ್ಕೊಬ್ಬ ಕೆಟ್ಟವನೇನೋ ಬಂದು ಏನೋ ಆಗುತ್ತೆ ಬಿಟ್ರೆ ಇಲ್ಲೆಲ್ಲರೂ ಒಳ್ಳೆಯವ್ರು. ಎಷ್ಟೆಷ್ಟು ಡಾಲಿ ಅಣ್ಣ, ನಾನು ಡಾಲಿ ಅಣ್ಣನ ಬಗ್ಗೆ ಹೇಳ್ಕೊಂಡು ಇವತ್ತು ನಾನು ಡೆವಿಲ್ ಸಿನಿಮಾ ಅಥವಾ ಇದೆಲ್ಲ ನನಗೆ ಇಷ್ಟೋ ತನಕ ಜಾಸ್ತಿ ಸಿನಿಮಾ ಮಾಡಿ ಅವರು ಒಂದು ಕೊಟ್ಟಿರೋ ಟಗರುಪಲ್ಲಿ ಅವಕಾಶ ಎಷ್ಟು ದೊಡ್ಡದು ಇದಾಯ್ತು ಗೊತ್ತಾ ಸರ್ ನನಗೆ. ಟಗರುಪಲ್ಲಿ ಅಂದ ಇವನೊಬ್ಬ ಕಾಮಿಡಿ ಆರ್ಟಿಸ್ಟ್, ಇವನು ಹಾಕ್ಕೊಡೋಣ, ಈ ಕ್ಯಾರೆಕ್ಟ್ರಿಗೆ ಇದು ಪರಿಚಯ ಆಗಿದೆ, ನಾನು ಅವ್ರ ಋಣ ತೀರ್ಸೋಕ್ಕಾಗುತ್ತಾ ಸರ್? ನಾನು ಅವ್ರಿಗೆ ವಾಪಸ್ ಒಂದು ಸಿನಿಮಾ ಮಾಡ್ಬೋದು, ಬಟ್ ಆಗಲ್ಲ ಸರ್. ಹಾಗೆ ದರ್ಶನ್ ಸಾರು ಹಂಗೆ ಇವತ್ತು ಈ ಸಿನಿಮಾ ಇದೆಯಲ್ಲ ಸರ್, ಇದು ನನ್ನ ಭವಿಷ್ಯಕ್ಕೆ ಎಷ್ಟು ದೊಡ್ಡ ಫೌಂಡೇಶನ್ ಗೊತ್ತಾ ಸರ್ ಇದು.
ನಿಜ. ಅದು ಒಬ್ಬ ಕಲಾವಿದನಾಗಿ ನಿಮಗೆ ಗೊತ್ತಿರುತ್ತೆ ಏನ್ ಎಫರ್ಟ್ ಹಾಕಿರ್ತೀರಾ ಏನೆಲ್ಲ ಸರ್. ಹೀಗೆ ಇವ್ರ ಜೊತೆ ಆಕ್ಟ್ ಮಾಡಿದ್ರೆ ನನಗೆ ಏನೆಲ್ಲ ಆಗುತ್ತೆ ನನ್ನ ಫ್ಯೂಚರ್ ಅಲ್ಲಿ ಅಲ್ವಾ? ಆಯ್ತಾ, ನಿಮ್ದು ಒಂದು ಫ್ಯೂಚರ್ ಇರುತ್ತೆ, ಎಲ್ಲದನ್ನು ಬಿಟ್ಟು ಬಂದಿರ್ತೀರಾ, ಇಲ್ಲಿ ಕಷ್ಟಪಟ್ಟಿರ್ತೀರಾ, ಹೌದು ಸರ್. ಎಲ್ಲಾ ಮಾಡಿರ್ತೀರಾ, ಏನಾದ್ರೂ ಒಂದ್ ಗೇನ್ ಮಾಡ್ಬೇಕು ಅಂದ್ರೆ ಏನಾದ್ರು ನನ್ನ ಲೈಫಲ್ಲಿ ಏನಾದ್ರು ಒಂದು ಅಚೀವ್ ಮಾಡ್ಬೇಕಂದ್ಬಿಟ್ಟು. ಹೌದು. ಸೊ ನಿಮ್ದು ಅಟ್ಲೀಸ್ಟ್ ಒಂದು 50% ಅಚೀವ್ಮೆಂಟ್ ಆದಂಗೆ ಇದೆ ಅನ್ಸುತ್ತೆ. ಹೌದು ಸರ್. ನನಗೆ ಅದೇ ಇವಾಗ ಏನಂದ್ರೆ ಈ ಸೂಪರ್ ಸ್ಟಾರ್ಸ್ ಎಲ್ಲರ ಜೊತೆ ಸಿನಿಮಾ ಮಾಡ್ಬಿಟ್ವಿ ಅಂದ್ರೆ ಸರ್, ಸೀದಾ ಊರಿಗೆ ಹೋಗಿ ಒಂದ್ 5 ಎಕರೆ ಜಮೀನ್ ತಗೊಂಡು ಹೊಲ ಉಳ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ ಸರ್. ನನಗಷ್ಟೇ ಆಸೆ ಇರೋದು. ಏನ್ ತುಂಬಾ ಇದೆಲ್ಲ ಇಲ್ಲ. ನಾನು ನೇಚರ್ ಲವರು, ನನಗೆ ನೇಚರ್ ಸಖತ್ ಇಷ್ಟ. ಇಲ್ಲಿ ಇದೊಂದು ನನ್ನ ತಾಯಿಗೊಂದು ಆಸೆ, ಅವಳಿಗೊಂದು ಕನಸು. ಅವಳು ಇಲ್ಲಿ ತನಕ ನನ್ನನ್ನು ಬದುಕಿಸಿದಕ್ಕೆ ನನ್ನನ್ನು ಯಾಕೆ ಬದುಕಿಸ್ದೆ ಅಂತ ಅವಳಿಗೆ ಒಂದು ಉತ್ತರ ಕೊಡ್ಬೇಕಲ್ಲ. ನಾನು ಸುಮ್ಮನೆ ಇಲ್ಲಿ ನಾನು ಒಬ್ಬನ ಬದುಕಿಸ್ದೆ, ಒಬ್ಬ ಮಗನ್ನ ಯಾವತ್ತೋ ಸಾಯ್ಬೇಕಿತ್ತು, ಇವತ್ತು ಬದುಕಿಸಿದ್ದೀನಿ, ಬದುಕಿದನ್ ಬಿಡು ಅತ್ಲಾಗೆ. ನನಗೆ ಅದಲ್ಲ. ಅವಳ ಬದುಕ್ಸಕ್ ಪಟ್ಟಿರೋ ಕಷ್ಟ ಇದೆಯಲ್ಲ ಸರ್, ಒಂದೊಂದು ದಿನ ಅದು ಹೆಂಗಂದ್ರೆ, ಒಂದು ಈ ಕಾಡಲ್ಲಿ ಈ ದಿಕ್ಕು ದಪ್ಪಿರೋ ಜಿಂಕೆ ಒಂದು ಮರಿ ಹಾಕಿದಾಗ ಈ ಕಾಡಲ್ಲಿರೋ ಆ ಗುಂಪಿಂದನೂ ರಕ್ಷಣೆ, ಈ ಬೇರೆ ಜಿಂಕೆಗಳಿಗೆ ಗುಂಪೇ ರಕ್ಷಣೆ ಮಾಡುತ್ತೆ. ಇದಕ್ಕೆ ಆ ಗುಂಪಿಂದನೇ ತಿವಿತಾ ಇರ್ತವೆ. ಆ ಗುಂಪಿಂದ ಇಲ್ಲಿ ಹುಲಿಗಳಿಂದ, ನರಿಗಳಿಂದ, ಚಿರತೆ ತೋಳಗಳಿಂದ ಬದುಕಬೇಕಲ್ಲ. ಆವತ್ತಿನ ಪರಿಸ್ಥಿತಿ ನನ್ನ ತಾಯಿದು ಸೇಮ್ ಹಂಗೆ ಇತ್ತು. ಅಲ್ಲಿಂದ ದರ್ಶನ್ ಸರ್ ಸಿನಿಮಾ ತನಕ ಬರೋಕ್ಕೆ ಅವಳು ಮಾಡಿರೋ ತ್ಯಾಗಗಳು ನಮ್ದು ಯಾವುದು ಇಲ್ಲ ಸರ್. ನಾವು ಅಲ್ಲೆಲ್ಲೋ ಕಕ್ಕಸ್ ಬಾಚಿದ್ವಿ, ಅಲ್ಲೆಲ್ಲೋ ಹೋಟ್ಲಲ್ಲಿ ಕೆಲಸ ಮಾಡಿದ್ವಿ, ರಾಡ್ ಬೆಂಡಿಂಗ್ ಮಾಡಿದ್ವಿ, ಗಾರೆ ಕೆಲಸ. ಇದಿಷ್ಟೇ ನಂದು ಸ್ವಾಭಿಮಾನ ಮತ್ತು ಅವಳ ಯೌವನ. 24 ವರ್ಷಕ್ಕೆ ಗಂಡ ಇಲ್ಲ ಸರ್ ಅವಳಿಗೆ. ಆ ಸ್ವಾಭಿಮಾನ ಮತ್ತೆ ಅವಳ ಯೌವನ ತಂದು ಅದಕ್ಕೆ ಪೆಟ್ಟಿಗೆಗೆ ಬೀಗ ಹಾಕಿ ಇನ್ನು ಉಳಿದಿರೋದು ನನ್ನ ಮಗ ಒಬ್ಬನೇ ಅಂತ ಬದುಕ್ತಾಳಲ್ಲ, ಅವಳಿಗೆ ನಾವು ಮಾಡ್ತೀವಲ್ಲ, ಇದ್ಯಾವುದು ದೊಡ್ಡದಲ್ಲ, ಎಲ್ಲವೂ ಕಡಿಮೆನೆ. ಅವಳು ಅವತ್ತು ಮನ್ಸು ಮಾಡಿದ್ರೆ ಇವತ್ತು ಏನೇನೋ ಆಗುತ್ತೆ ಜೀವನದಲ್ಲಿ. ಅಂದ್ರೆ ಏನೇನೋ ನಡೀತಾ ಇದೆ ಇಲ್ಲಿ ಈ ಸಮಾಜದಲ್ಲಿ. ಅವಳು ಮನ್ಸು ಮಾಡಿದ್ರೆ ಆ 24 ವರ್ಷಕ್ಕೆ ಇನ್ನೊಂದು ಮದುವೆ ಆಗ್ಬೋದಿತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.